ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗ್ರಿರ್ಭವೇದಿತ್ಯಾಘೋಷಯತೀವ ಯಃ ಕರಚಯೈಸ್ತಂವಾದಿವಕ್ತ್ರಂ ಭಜೆ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೈನೋऽಸೌ ಶ್ರೀಪತಿರ್ಮಾನದೋ ನಃ ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರುತಿಚೇತನಮಂದಾರಂ ಶ್ರೀನಿವಾಸಮಹಂ ಭಜೆ ಆಚಾರ್ಯಃ ಪವನೋऽಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಶ್ರೀಸಹಾದೇವಿ ಮಂಗಳದೇವತಾ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ ಸಾಸಿರಮಹಿಮನೆ ದೋಷರಹಿತ ಸುರಭೂಸುರ ಪರಿಪಾಲ ಶಾಶ್ವತ ವೇದವ್ಯಾಸ ಬದರಿ ನಿವಾಸ ಸಾಸಿರಮಹಿಮನೆ ದೋಷರಹಿತ ಸುರ ಭೂಸುರ ಪರಿಪಾಲ ಶಾಶ್ವತ ವೇದವ್ಯಾಸ ಬದರಿ ನಿವಾಸ ಎನ್ನಯ ಕ್ಲೇಶ ನಾಶನಗೈಸು ಮೌನೀಶ ವ್ಯಾಸ ಬದರಿ ನಿವಾಸ ಸತ್ಯವತೀ ವರಸೂನು ಭವತಿ ಮಿರಭಾನು ಭೃತ್ಯವರ್ಗದ ಸುರಧೇನು ಸತ್ಯಮೂರುತಿಯೇ ನೀನು ಸ್ತುತಿಪೆ ನಾನು ನಿತ್ಯ ನಿನ್ನಂಘ್ರಿಯರೇಣು ಉತ್ತಮ ಅಂಗದಲ್ಲಿ ಹೊತ್ತು ಹೊತ್ತಿಗೆ ಸುತ್ತಿರಲೆನಗದು ಅತ್ಯಂತ ಸುಖತರ ಸುತ್ತುವ ಸುಳಿಯಂ ದೆತ್ತಿ ಕಡೆಗೆ ಇಡು ಎತ್ತ ನೋಡಲು ವ್ಯಾಪುತ ಸದಾಗಮ ವ್ಯಾಸ ಬದರಿ ನಿವಾಸ ಲೋಕವಿಲಕ್ಷಣ ಋಷಿ ಗುಣವಾರಿರಾಸಿ ವೈಕುಂಠನಗರ ನಿವಾಸಿ ನಾಕಾರಿಗಳ ಕುಲದ್ವೇಷಿ ಚಿತ್ರ ಸನ್ಯಾಸಿ ಬೇಕೆಂದು ಭಜಿಪೆ ನಿಲ್ಲಿಸಿ ಜೋಗೆ ಮಾಡುವುದನೇಕ ಪರಿಯಿಂದ ಆ ಕುರುವಂಶವ ನಿಕರ ತರಿಸದೆ ಭೂಕಾಂತರು ನುಡೆ ಸಾಕರ ದೇವ ಕೃಪಾಕರ ಮುನಿ ದಿವಾಕರ ಭಾಸ ವ್ಯಾಸ ಬದರಿ ನಿವಾಸ ಸ್ಮರಿಸಿದವರ ಮನುಭೀಷ್ಟ ವಾಸಿಷ್ಠ ಕೃಷ್ಣ ನಿರುತಯನ್ನಯ ಅರಿಷ್ಟ ಪರಿಹರಿಸುವುದು ಕಷ್ಟದೊಳಗೋತ್ಕೃಷ್ಟ ಮೆರೆವ ಉನ್ನತ ವಿಶಿಷ್ಟ ಸುರನರ ಉರಗ ಕಿನ್ನರ ಗಂಧರ್ವರ ಕರಕಮಲಗಳಿಂದ ವರ ಪೂಜೆಗೊಂಬ ಸಿರಿಯರಸನೆ ನಮ ವಿಜಯ ವಿಠಲ ಪರಾಶರ ಸುತ ವಿಸ್ತರ ಜ್ಞಾನಾಂಬುದೆ ವ್ಯಾಸ ಬದರಿ ನಿವಾಸ ಎನ್ನಯ ಕ್ಲೇಶ ನಾಶನಗೈಸು ಮೌನೀಶ ವ್ಯಾಸ ಬದರಿ ನಿವಾಸ ಸರ್ವಜ್ಞಾಚಾರ್ಯ ಮಹಾಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಶ್ರೀ ಶ್ರೀಪಾದಂಗಳವರಿಗೆ ಅವರ ಪಾದಪದ್ಮಗಳಲ್ಲಿ ಅನಂತ ಶಿರಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಶ್ರೀಪಾದಂಗಳವರ ಆಜ್ಞಾ ಮೇರೆಗೆ ಇಂದು ಪರಮ ಪವಿತ್ರವಾಗಿರತಕ್ಕಂಥ ಈ ಮಹಾಕ್ಷೇತ್ರದಲ್ಲಿ ಶ್ರೀ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಒಂದು
ಆ ಸನ್ನಿಧಾನದೊಳಗೆ ಆ ನೆರಳಿನೊಳಗೆ ಕೂತ್ಕೊಂಡು ಈ ಒಂದು 4 ಮಾತುಗಳಿಂದ ಈ ವಾಕ್ಪುಷ್ಪಗಳನ್ನು ಪರಮಾತ್ಮನನ್ನು ಭಜಿಸೋದು ಅನ್ನುವಂಥದ್ದು ಅನೇಕ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ಭಾವಿಸ್ತಾ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂಥ ಶ್ರೀಪಾದಂಗಳವರ ಪಾದಪದ್ಮಗಳಿಗೆ ಅನಂತ ಶಿರಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಹರಿಕಥಾಮೃತಸಾರ ಕರುಣಾಸಂಧಿ ಬಗ್ಗೆ ಮಾತಾಡುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಅನ್ನುವಂಥ ಪ್ರತಿ ಸಂಧಿಗೂ ಪ್ರಾರಂಭದಲ್ಲಿರ್ತಕ್ಕಂಥದ್ದಾಗಿದೆ. ಗುರುಗಳ ಕರುಣ ಅನ್ನುವಂಥದ್ದು ಅವರು ತಾವು ಸೆಲ್ಲನಾಗಿದ್ದ ಕಾಲಕ್ಕಿಂತ ಮೊದಲು ಮಾಡಿಕೊಂಡು ಜಗನ್ನಾಥದಾಸರಾಗಿ ಬಂದ ಕಾಲಕ್ಕವರೆಗೂ ಕೂಡ ಅವರು ಯಾವ ರೀತಿ ಹರಿವಾಯು ಗುರುಗಳನ್ನೇ ಒಂದು ಗುರುಗಳನ್ನಾಗಿ ಭಾವಿಸಿಕೊಂಡಿರತಕ್ಕಂಥವರಾಗಿ ಕೊನೆಗೆ ಗೋಪಾಲದಾಸರಿಂದ ತಾವು 40 ವರ್ಷ ಆಯುರ್ದಾನವನ್ನು ಪಡೆದು ಆ ಆಯುಷನ್ನು ಯಾವ ವಿಧವಾದಂಥ ಒಂದು ಕ್ಷಣಕಾಲವೂ ಕೂಡ ವ್ಯರ್ಥ ಅನ್ನುವಂಥದ್ದು ಮಾಡದಂತೆ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಹರಿಕಥಾಮೃತ ಸಾರ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಂಥ ವಿಚಾರವೇ. ಅಮೃತ ಸಾರ ಅಂತಂದರು. ಯಾರ ಕೈಯಿಂದ ಅನ್ನ ತಿಂದರೆ ಆ ಬುದ್ಧಿ ಬರುತ್ತೆ ಅಂಥೇಳಿ ಲೋಕದೊಳಗಿರೋದು. ಆದರೆ ಜಗನ್ನಾಥದಾಸರ ಒಂದು ಚರಿತ್ರವನ್ನು ನಾವು ನೋಡಿದ ಕಾಲಕ್ಕೆ ವಿಜಯದಾಸರಿಂದ ಸೂಚಿತರಾಗಿ ಗೋಪಾಲದಾಸರ 40 ವರ್ಷ ಆಯುರ್ದಾನವನ್ನು ಬೆಟ್ಟದ ಮೇಲೆ ಮಾಡಿದ ಮೇಲೆ ಅನಂತರ ಸ್ವಯಂವಾಗಿ ಶ್ರೀನಿವಾಸ ದೇವರೇ ಗೋಪಾಲದಾಸರ ರೂಪದಲ್ಲಿ ಬಂದು ಆ ಬೆಟ್ಟದ ಮೇಲೆ ಊಟ ಮಾಡಿಸಿರ್ತಕ್ಕಂಥದ್ದು, ಪ್ರಸಾದವನ್ನು ತಿನ್ನಿಸಿರ್ತಕ್ಕಂಥದ್ದು ಅವರ ಒಂದು ಇತಿಹಾಸದಿಂದ ನಮಗೆ ಗೊತ್ತಾಗತಕ್ಕಂಥದ್ದಾಗತ್ತೆ. ಅದರ ನಂತರ ನಾದಬ್ರಹ್ಮನಾದಂಥ ವಿಠಲನಲ್ಲಿ ಹೋಗಿ ಇವರು 40 ದಿವಸ ಸೇವಾವನ್ನು ಮಾಡಿದ ಮೇಲಕ್ಕೆ ಆ ಸೇವಾ ಪೂರ್ತಿ ಆದ ಮೇಲೆ ಸ್ವಯಂವಾಗಿ ರುಕ್ಮಿಣಿ ಪಾಂಡುರಂಗ ದೇವರೇ ಈ ಜಗನ್ನಾಥದಾಸರನ್ನು ಕೂಡಿಸಿ ಅವರಿಗೆ ಊಟವನ್ನು ಬಡಿಸಿರತಕ್ಕಂಥದ್ದು ಒಂದು ಕಾಂಚನ ಬ್ರಹ್ಮ, ಮತ್ತೊಂದು ಕಡೆಗೆ ಒಂದು ನಾದಬ್ರಹ್ಮ, ಅದರ ನಂತರ ಕೃಷ್ಣನ ಅನುಗ್ರಹ, ನರಸಿಂಹದೇವರ ಕುಲದೇವತೆಯಾಗಿರ್ತಕ್ಕಂಥ ನರಸಿಂಹದೇವರ ಅನುಗ್ರಹ, ಇಷ್ಟು ಅನುಗ್ರಹವನ್ನು ಪಡೆದಿರತಕ್ಕಂಥವರ ಕೈಯಿಂದ ಬಂದಿರತಕ್ಕಂಥದ್ದೇ ಅದು ಅಮೃತವೇ ಆಗಿರತಕ್ಕಂಥದ್ದಾಗಿದೆ. ಒಂದೊಂದು ಅಕ್ಷರವೂ ಕೂಡ ಅಮೃತಮಯವಾಗಿರ್ತಕ್ಕಂಥದ್ದಾಗಿದೆ. ಅದರ ಒಂದು ಪಠನ ಪಾಠನಾದಿಗಳು ಅನ್ನುವಂಥದ್ದು ನಮಗೆ ಐಹಿಕ ಅಂಶಮುಖ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಅಂಥೇಳಿ ಹೇಳೋದ್ರೊಳಗೆ ಸಂಶಯ ಇಲ್ಲ ಅಂಥೇಳಿ ಎಷ್ಟೋ ಜನರು ಕೂಡ ನಮಗೆ ತಿಳಿಸಿರ್ತಕ್ಕಂಥವರಾಗಿದ್ದಾರೆ. ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಹರಿಕಥಾಮೃತ ಸಾರದ ಬಗ್ಗೆ ಅದರೊಳಗೆ ಕರುಣಾಸಂಧಿ, ಪರಮಾತ್ಮನ ಕರುಣ ಏನು ಕರುಣಾನಿಧಿಯೋ ಹರಿಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಳ ಲೋಕಸ್ಥಾನದಲ್ಲಿ ಇಟ್ಟವರನ್ನು ಆನಂದಪಡಿಸುವ ಅಂತ ಹೇಳಿ ಆ ಟೈಟ್ಲೊಳಗೆ ಅವರು ಹೇಳಿದ್ದಾರೆ. ಏನು ಕರುಣಾನಿಧಿ, ಎಂಥ ಕರುಣ ಅನ್ನುವಂಥದ್ದು. ಬೇಡಿದಿಷ್ಟವ ಕೊಡುವ ಭಕ್ತರ ತಪ್ಪು ನೋಡದೆ ಬಂದು ಪೊರೆವ. ಎಂಥ ತಪ್ಪನ್ನು ಮಾಡಿದರೂ ಕೂಡ ಪರಮಾತ್ಮ ಒಂದು ಹಸು ಕೂಸಿನ ಎತ್ತಿಕೊಂಡ ಕಾಲಕ್ಕೆ ತಾಯಿ ಎದೆಯ ಮೇಲೆ ಒದಿತದ, ಒದ್ದ ಕಾಲಕ್ಕೆ ಒದಿತಲ್ಲ ಅಂತ ಹೇಳಿ ಹಾಲು ಕೊಡದಂತೆ ಆ ಕಡೆ ಬಿಸಾಕೋದಿಲ್ಲ. ಇನ್ನೂ ಒದ್ದಷ್ಟು ಆಪ್ಯಾಯತದಿಂದ ಎತ್ತಿಕೊಂಡು ಅದಕ್ಕೆ ಹೆಂಗೆ ಕೂಸಿಗೆ ಹಾಲನ್ನು ಕೊಡ್ತಕ್ಕಂಥವಳು ಅಥವಾ ಅಂಥ ಒಂದು ವಾತ್ಸಲ್ಯ, ಅಂಥ ಕರುಣೆ, ಎಂಥ ಪಾಪವನ್ನು ಮಾಡಿದರೂ ಕೂಡ ಪರಮಾತ್ಮ ನಮ್ಮನ್ನು ರಕ್ಷಿಸ್ತಾನೆ ಅನ್ನುವಂಥದ್ದು ಅನೇಕ ದೃಷ್ಟಾಂತಗಳನ್ನು ಇಟ್ಟುಕೊಂಡು ನಮಗೆ ಈ ಒಂದು ಕರುಣಾ ಸಂಧಿ ಒಳಗೆ ತಿಳಿಸಿರತಕ್ಕಂಥವರಾಗಿದ್ದಾರೆ. ಮುಖ್ಯವಾಗಿ ಈ ರಾಮನವರಾತ್ರಿಗಳು ಈಗ ನಡೀತಾ ಇರತಕ್ಕಂಥದ್ದಾಗಿದೆ. ವರ್ಷಕ್ಕೆ ಬರ್ತಕ್ಕಂಥ 2 ನವರಾತ್ರಿಗಳಲ್ಲಿ ಶರದೃತುವೊಳಗೆ ಬರೋ ಶರನ್ನವರಾತ್ರಿಗಳಾದರೆ ಈ ವಸಂತ ಋತು ಒಳಗೆ ಬರತಕ್ಕಂಥದ್ದು ವಸಂತ ನವರಾತ್ರಿಗಳು, ರಾಮನವರಾತ್ರಿಗಳು ಅಂತಾರೆ. ವಿಶೇಷ ರಾಮದೇವರ ಪೂಜಾ ಅನ್ನುವಂಥದ್ದು ಪ್ರತಿಯೊಂದು ಕಡೆಗೂ ಕೂಡ ವಿಶೇಷವಾಗಿ ನಡೀತಾ ಇರ್ತದೆ. ಶೃಣ್ವನ್ ರಾಮಾಯಣಂ ಭಕ್ತ ಯಃಪಾದಂ ಪದಮೇವ ಶಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣೀನಾಭಿಪೂಜ್ಯ ಸೇಂದ್ರ ಸ್ಕಾಂದ ಪುರಾಣದ ವಚನ. ಶತಕೋಟಿ ಪ್ರವಿಸ್ತರವಾಗಿರ್ತಕ್ಕಂಥ ರಾಮಾಯಣದೊಳಗೆ ಒಂದು ಪಾದವನ್ನಾಗಲಿ ಅಥವಾ ಒಂದು ಅಕ್ಷರವನ್ನಾಗಲಿ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಅಂತ ಹೇಳಿ ರಾಮಾಯಣದೊಳಗೆ ಒಂದು ಅಕ್ಷರವನ್ನಂದರೂ ಕೂಡ ಮಹಾಪಾಪಗಳು ಪರಿಹಾರವಾಗತ್ತೆ ಅಂತ ಹೇಳಿ ನಮಗೆ ಪುರಾಣಗಳು ತಿಳಿಸಿಕೊಡ್ತಾ ಇದೆ. ಆದ ಕಾರಣ ಅಂತಹ ರಾಮಕಥಾ ಶ್ರವಣ ಅನ್ನುವಂಥದ್ದು ಅವಶ್ಯವಾಗಿ ಮಾಡಬೇಕು. ಅದು ಐಹಿಕಾಂಶಮುಖ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಅನ್ನುವಂಥದ್ದನ್ನು ದೃಷ್ಟಿ ಒಳಗಿಟ್ಟುಕೊಂಡೇ ಜಗನ್ನಾಥದಾಸರು ಈ ಸಂಧಿ ಪ್ರಾರಂಭದಲ್ಲಿ, ಯಾಕಂದರೆ ಸಂದರ್ಭೋಚಿತವಾಗಿ ಏಕಂಸದ್ವಿಪ್ರಾ ಬಹುಧಾವದಂತಿ ಅಂತ ಹೇಳಿ ಉತ್ತಮರಾಗಿರ್ತಕ್ಕಂಥ ಜ್ಞಾನಿಗಳು ಹೇಳೋ ಒಂದು ಮಾತಿಗೆ ಸಮುದ್ರದ ಆಳವನ್ನಾದರೂ ನಾವು ನೋಡಬಹುದು. ಈ ಒಂದು ದೊಡ್ಡವರ ಮಾತಿಗೆ ಇಷ್ಟು ಅಂತ ನಾವು ವ್ಯಾಖ್ಯಾನವನ್ನು ಮಾಡಲಾರವೆ. ನಮ್ಮ ಗುರುಗಳು ಅದೇ ಹೇಳ್ತಾ ಇರೋರು, ಸಮುದ್ರದ ಆಳನ್ನು ನೋಡಬಹುದಾಗಲಿ, ಜ್ಞಾನಿಗಳು ಹೇಳುವಂಥ ಮಾತಿನ ಆಳು ಅನ್ನುವಂಥದ್ದು ಬಹಳ ಒಳಗಿರ್ತಕ್ಕಂಥದ್ದಾಗತ್ತೆ.
ಅವ್ರು ಹೇಳೋ ಮಾತುಗಳೇ ಅಲ್ಲ, ರಾಮ ಕೃಷ್ಣ ಗೋವಿಂದ ಅನ್ನುವಂಥ ಶಬ್ದಗಳನ್ನೇ ಒಂದು 100 ಮಂದಿನ ನಿಲ್ಲಿಸಿ ಒಬ್ಬೊಬ್ಬರಿಂದ ರಾಮ 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 ಅಂತ ಅನಿಸಿದರೆ ಒಬ್ಬನಂದ ರಾಮದೊಳಗೆ ಇನ್ನೊಬ್ಬನಂದ ರಾಮದೊಳಗೆ ನಿತ್ಯ ನೂತನ ಇರತಕ್ಕಂಥದ್ದಾಗತ್ತೆ ಅಂತೇಳಿ ಹೇಳ್ತಾರೆ. ಇನ್ನು ಒಂದು ಶಬ್ದದೊಳಗೆ ಒಂದು ರಾಮ ಕೃಷ್ಣ ಗೋವಿಂದದೊಳಗೆ ಇಷ್ಟು ನೂತನದ ಅಂದ ಮೇಲಕ್ಕೆ ಇನ್ನು ದೊಡ್ಡವರು ಬರೆದಂತಹ ಶಬ್ದಗಳಲ್ಲಿ ಎಷ್ಟು ಇರತಕ್ಕಂಥದ್ದಾಗತ್ತೆ. ಈಗ ಸದ್ಯಕ್ಕೆ ನಾವು ರಾಮನವರಾತ್ರಿಗಳನ್ನು ಮಾಡಿಕೊಳ್ತಾ ಇದ್ದೇವೆ. ಆದ ಕಾರಣ ರಾಮದೇವರಿಗೆ ಸಂಬಂಧವಾದಂಥ ವಿಚಾರವನ್ನೇ ಮೊದಲನೇ ಪದ್ಯದೊಳಗೆ ನಾವು ನೋಡೋಣ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನವೆನಿಪಲ ಕುಮೀಧವನ ಮಂಗಳ ಕಥೆಯು ಪರಮೋತ್ಸವದಿ ಕಿವಿ ಕೊಟ್ಟ ಆಲಿಪುದು ಭೂಸುರರು ದಿನ ದಿನದಿ. ಕಲಿಯುಗದೊಳಗೆ ಭಕ್ತ್ಯಾ ತುತೋಷ ಭಗವಾನ್ ಅನಿಯೂದಪಾಯ, ಭಕ್ತ್ಯಾ ತ್ವನನ್ಯಯಾಸಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂತ ಭಗವದ್ಗೀತದಲ್ಲಿ ಜ್ಞಾನದಿಂದನೇ ನ ಅಹಂ ವೇದೈಹಿ ತಪಸಾ ನ ದಾನೇನ ನ ಚೈಜ್ಜಯ, ಇವು ಯಾವೂ ಅಲ್ಲ. ಮನಚಂಚಲದೆ ತಪವು ಮಾಡಲು ಅಸಖ್ಯವೂ, ಘನ ಅಜ್ಞಾನದ ಕೆಲವ ಕರ್ಮವು ಹತ್ತವೂ, ಧನವು ಸುದ್ದಿಲ್ಲದವನ ದಾನವು ವೃಥಾ ವಿನಿತದರಿಂದ ಈ ಯುಗದೊಳಗೆ ಭಕ್ತಿ ಒಂದೇ ಲೇಸಂದ ಅಂದರು ಪುರಂದರದಾಸರು. ಭಕ್ತ್ಯಾ ತ್ವನನ್ಯಯಾಸಕ್ಯ ಅಹಮೇವಂ ವಿದೋರ್ಜುನ. ಆದ ಕಾರಣ ಅಂಥ ಭಕ್ತಿಯಿಂದ ಭಗವಂತನನ್ನು ನಾವು ಒಲಿಸಿಕೊಳ್ಳಬೇಕು ಸುಲಭವಾಗಿ. ಅಂಥ ಭಕ್ತಿ ಎಷ್ಟು ಅಂತಂದರೆ 9 ವಿಧವಾಗಿರ್ತಕ್ಕಂಥದ್ದು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇದು ಪುಂಸಾರ್ಪಿತೋ ವಿಷ್ಣೋ ಭಕ್ತೇಶ್ಚೇ ನವಲಕ್ಷಣ ಅಂತೇಳಿ 9 ವಿಧವಾದಂಥ ಭಕ್ತಿ. ಆ 9 ವಿಧವಾದಂಥ ಭಕ್ತಿಯೊಳಗೆ ಮೊಟ್ಟ ಮೊದಲನೆಯದು ಶ್ರವಣ. ಆ ಶ್ರವಣವನ್ನು ಮಾಡೋಣದ್ರಿಂದ ನಮಗೆ ಬರತಕ್ಕಂಥ ಫಲ ಏನು ಅನ್ನುವಂಥದ್ರಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕ್ಷಣವೂ ಕೂಡ ಬಿಡದಂತೆ ನಾವು ಸದಾಕಾಲದಲ್ಲಿ ಶ್ರವಣಾಸಕ್ತರಾಗಿರ್ತಕ್ಕಂಥವರಾಗಬೇಕು. ಶ್ರವಣದಿಂದ ಹೋಗುವುದು ಸೇರಿದ್ದ ಪಾಪವು, ಸ್ಮರಣೆಯಿಂದ ಹೋಗುವುದು ಕೂಡಿದ್ದ ಪಾಪವು. ಎಲ್ಲಿದ್ದ ಅಜಾಮಿಳ ಎಲ್ಲಿತ್ತು ವೈಕುಂಠ ಕೊಟ್ಟ ಆತನೇ ಬಲ್ಲ ಪುರಂದರ ವಿಠಲ ಅಂತ ಹೇಳಿ ನಾವು ಶ್ರವಣವನ್ನು ಸದಾಕಾಲದಲ್ಲಿ ಮಾಡ್ತಾ ಇರಬೇಕು. ಅದಕ್ಕೆ ಒಂದು ಚಮತ್ಕಾರ ಶ್ಲೋಕ ಇದೆ. ಬುದ್ಧಿವಂತರಾದವರು ಯಾವ ರೀತಿಯ ಕಾಲಕ್ಷೇಪ ಮಾಡಬೇಕ್ರಿ ಅಂತಂದರೆ, ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ಸಾಯಂ ಚೌರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಮ್ ಅಂತ ಹೇಳಿ. ಒಂದು ಕ್ಷಣವೂ ಕೂಡ ನಾವು ಶ್ರವಣವನ್ನು ಬಿಟ್ಟು ಇರಬಾರದು. ಪ್ರಾತಃ ಕಾಲದಲ್ಲಿ ಮಹಾಭಾರತ ಶ್ರವಣವನ್ನು ಮಾಡಬೇಕು. ಮಧ್ಯಾಹ್ನ ಕಾಲದಲ್ಲಿ ಸ್ತ್ರೀ ಪ್ರಸಂಗತಃ ಸೀತಾಯಾಶ್ಚರಿತಂ ಮಹತ್, ಆ ಕಾರಣ ಸೀತಾದೇವಿಯ ಚರಿತ್ರೆಯಿಂದ ಒಳಗೊಂಡಿರತಕ್ಕಂಥ ರಾಮಾಯಣವನ್ನು, ಸಾಯಂ ಚೌರ ಪ್ರಸಂಗೇಣ ಸಾಯಂಕಾಲ ಏನು ನವನೀತ ಚೋರಣ ಆಗಿರತಕ್ಕಂಥ ಶ್ರೀಕೃಷ್ಣನ ಚರಿತ್ರೆ, ಶ್ರೀಮದ್ ಭಾಗವತ ಹರಿವಂಶಾದಿ ಪುರಾಣಗಳನ್ನು ಶ್ರವಣ ಮಾಡಬೇಕು. ಈ ರೀತಿಯಾಗಿ ಅಷ್ಟೇ ಒಂದು ಕಾಲದಲ್ಲಿ ನಾನು ಮಾಡಿದೆ, ದಿನದೊಳಗೆ 1 ಗಂಟೆಯೋ 1 ಅರ್ಧ ಗಂಟೆಯೋ ನಾನು ಶ್ರವಣ ಮಾಡಿಬಿಟ್ಟೆ ಕೂತೆ ಅಂತ ಅನ್ನೋದು ಶ್ರವಣ ಮನನ ನಿಧಿಧ್ಯಾಸನಾದಿಗಳು ಇದು ಅವಶ್ಯವಾಗಿ ಪ್ರತಿ ದಿವಸವೂ ಪ್ರತಿ ಕ್ಷಣದಲ್ಲಿ ಕೂಡ ಬಿಡದಂತೆ ಮಾಡಬೇಕು ಅಂತನ್ನುವಂಥದ್ದು ನಮಗೆ ಈ ಚಮತ್ಕಾರ ಶ್ಲೋಕ ತಿಳಿಸ್ಕೊಡ್ತಾ ಇದೆ. ಆದ ಕಾರಣ ಇಲ್ಲಿ ಜಗನ್ನಾಥದಾಸರು ಶ್ರವಣ ಮನಕ ಆನಂದವೀಯುವುದು ಅಂತಂದರು. ಸುಖವೀಯುವುದು ಒಂದಿಲ್ಲ, ಶಾಂತಿ ಇರುವುದು ಅಂತಂದಿಲ್ಲ. ಆನಂದ ಅಂತಾರೆ. ಆನಂದ ಅಂದರೆ ಮೋಕ್ಷವೇ, ಮೋಕ್ಷವನ್ನೇ ಕೊಡ್ತಕ್ಕಂಥದ್ದಾಗತ್ತೆ, ಅದು ಬೇರೆ ಇನ್ಯಾವುದೂ ಅಲ್ಲ. ಆದ ಕಾರಣ ಶ್ರವಣ ಮನಕ್ಕೆ ಆನಂದವಿಯುವುದು, ಭವಜನಿತ ದುಃಖಗಳ ಕಳೆಯುವುದು. ಮಾನವನ ಜೀವನ ಅನ್ನುವಂಥದ್ದು ಹೇಗಿದೆ, ಹುಟ್ಟು ಅಳುವಿಂದ ಪ್ರಾರಂಭ ಆಗ್ತಾ ಇದೆ, ಕೊನೆಗೆ ಮುಕ್ತಾಯ ಅಳುವಿಂದೇ ಮುಕ್ತಾಯ ಆಗ್ತಾ ಇದೆ. ಒಟ್ಟು ಅಳುವಿಂದ ಕೂಡಿರ್ತಕ್ಕಂಥದ್ದು ಈ ಜೀವನ. ಪುರಂದರದಾಸರ ಒಂದು ಕಡೆಗೆ ಹೇಳ್ತಾರೆ, ಎಷ್ಟು ರೀ ನಾವು ಪಡುವಂತಹದ್ದು ಅಂದರೆ ಕುಂಬಳಕಾಯಿ ಎಷ್ಟು ಕಷ್ಟಪಡ್ತಾ ಇದ್ದೇವೆ, ಸಾಸಿವೆ ಕಾಳಷ್ಟು ಸುಖವನ್ನು ಪಡ್ತೇವೋ ಇಲ್ಲೋ ನಮಗೆ ಗೊತ್ತಿಲ್ಲ. ಬುದ್ಧಿವಂತನಾದವನು ಸಾಸಿವೆ ಕಾಳಷ್ಟು ಕಷ್ಟಪಟ್ಟು ಕುಂಬಳಕಾಯಷ್ಟು ಸುಖವನ್ನು ಪಡೆಯಬೇಕು, ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ನಾವು ಪಡೋ ಕಷ್ಟಕ್ಕೆ ಬರೋ ಫಲ ಎಷ್ಟಾದರೆ ಅಂತಂದರೆ ಸಾಸಿವೆ ಕಾಳಕ್ಕಿಂತ ಕಡಿಮೆಯಾಗಿರ್ತಕ್ಕಂಥದ್ದಾಗಿದೆ. ಆದ ಕಾರಣ ಯಾವತಕ್ಕಾಗಿ ದುಃಖ ಬೇಕು ಬೇಕು ಬೇಕು. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಸನೋ ಮಹಾಪಾಪ್ಮ ವಿದ್ಯೇನ ವಿಹವೈರಣಿ ಅಂತಾನೆ ಭಗವದ್ಗೀತದಲ್ಲಿ. ಆದ ಕಾರಣವೇ ಕಾಮ ಬೇಕು 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 ಅನ್ನುವಂಥದ್ದಕ್ಕೆ ಹೋಗಿ ಅದರಿಂದ ನಮಗೆ ಬರ್ತಾ ಇಲ್ಲ, ಅದು ದುಃಖಕ್ಕೆ ಕಾರಣ ಆಗ್ತಾ ಇದೆ. ಭವಜನಿತ ದುಃಖಗಳು ಹುಟ್ಟಿದ್ದು ಮೊದಲು ಮಾಡಿಕೊಂಡು ಕೊನೆಯವರೆಗೂ ಕೂಡ ಇಷ್ಟಿದ್ದರು ಮತ್ತು ಇಷ್ಟು ಬೇಕೆಂಬ ಆಸೆ, ಅಷ್ಟಿದ್ದರು ಮತ್ತು ಅಷ್ಟರ ಆಸೆ, ಕಷ್ಟ ಬೇಡೆಂಬ ಆಸೆ, ಕಡು ಸುಖವಕಾಂಬ ಆಸೆ, ನಷ್ಟ ಜೀವನದ ಆಸೆ ಪುರಂದರ ವಿಠಲ ಅಂದರು. ಆದ ಕಾರಣ ಹಿಂಗೆ ಬೇಕು ಬೇಕು ಅನ್ನುವಂಥ ಒಂದು ದುಃಖ ಏನಿದೆ ಅಲ್ಲ, ಆ ದುಃಖ ಅನ್ನುವಂಥದ್ದು ಭವಜನಿತ. ಭವ ಹುಟ್ಟುತ್ತಾಳೆ ಬರುವಂಥ ದುಃಖ,
ಅದರೊಳಗೆ ಈ ಪ್ರತಿನಿತ್ಯವೂ ಕೂಡ ಅನುಕ್ಷಣವೂ ಕೂಡ ನಮಗೆ ದುಃಖವೇ ಎದುರಾಗ್ತಾ ಇರತಕ್ಕಂಥದ್ದು. ಅಂಥ ದುಃಖಗಳನ್ನು ಪರಿಹಾರ ಮಾಡತಕ್ಕಂಥದ್ದು ಯಾವುದರಿಂದ? ಎ ಸಿ ಒಳಗೆ ಕೂತ್ರಲ್ಲ, ಮೃಷ್ಟಾನ ಭೋಜನ ಮಾಡಿದ್ರಲ್ಲ, ಯಾವುದರಿಂದವೂ ಬರೋದಿಲ್ಲ. ಭಗವಂತನ ಕಥಾ ಕೇಳ್ತಾ ಇದ್ದಾಗೆಲ್ಲ ಕೂಡ ಅವನ ವಾರ್ತೆ ಕೇಳಿದವರು ವಲ್ಲರು ಸಂಸಾರ ಸುಖವು, ಅವನ ಮೂರ್ತಿ ನೋಡಿದವರು ಮನೆಯ ಧನವ ಬಿಡುವರು, ಅವನ ಪುರಕ್ಕೆ ಹೋದವರು ಒಮ್ಮಿಗನ್ನು ತಿರುಗಿ ಬರರು ಅಂತಂದ್ರು. ಆದ ಕಾರಣ ಅವನ ಕಥೆಯನ್ನು ಕೇಳ್ತಾ ಇದ್ದರೆ ಸಾಕು, ಯಾವುದೂ ನಮಗೂ ಬೇಡ, ಕೇಳಬೇಕು ಆದರೆ ಎಲ್ಲರಿಗೂ ಆಗೋದಿಲ್ಲ. ಹರಿಭಕ್ತಿ ಹರಿದಾಸರಿಗಲ್ಲದೆ ನರಕಪಾಮರ ಜನರಿಗೆ ಆಗುವುದೇ ಅಂತ ಹೇಳಿ ಪುರಂದರದಾಸರು ಒಂದು ಹೇಳ್ತಾರೆ. ಹರಿಭಕ್ತಿಗೆ ಹರಿದಾಸರೇ ಕರಗತಕ್ಕಂಥವ್ರಾಗ್ತಾರೆ, ಅವರಿಗೆ ಅದು ರುಚಿಸ್ತಕ್ಕಂಥದ್ದಾಗತ್ತೆ. ಸ್ತನ್ಯಪಾನದ ರುಚಿ ಚಿಣ್ಣರರಿಯುವಂತೆ ಮಣ್ಣುಗೊಂಬೆಯೂ ಬಲ್ಲದೆ ಅಂದರು ಪುರಂದರದಾಸರು. ಹಂಗೆ ಹರಿಭಕ್ತಿ ಹರಿಕಥಿ ಅನ್ನುವಂಥದ್ದು ಹರಿಭಕ್ತರಿಗೆ ಅದು ರುಚಿಸ್ತದೆ ವಿನ ಎಲ್ಲರಿಗೂ ರುಚಿಸುವುದಿಲ್ಲ. ಆದ ಕಾರಣ ಹರಿಭಕ್ತರನ್ನು ದೃಷ್ಟಿಯೊಳಗೆ ಇಟ್ಕೊಂಡಿದೆ. ಅದಕ್ಕೆ ಅಯೋಗ್ಯರಿಗೆ ಇದನ್ನು ಪೇಳದಲೆ ಅಂತಾರೆ. ಮುಂದೆ ಒಂದು ಸಂಧಿ ಒಳಗೆ ಹೇಳ್ತಾರೆ, ಅಯೋಗ್ಯರಿಗೆ ಪಿಸುಣರಿಗೆ ಇಂಥವ್ರಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ಈಗ ಸಂಪೂರ್ಣವಾಗಿ ಹೈ ಟೆಂಪರೇಚರ್ ಜ್ವರ ಬಂದವನಿಗೆ ನಾವು ಒಳ್ಳೆಯ ಅಡಿಗೆಯನ್ನು ಮಾಡಿ ಹಾಕಿದರೆ ಅವನಿಗೆ ರುಚಿಸ್ತದೇನೋ? ರುಚಿಸೋದಿಲ್ಲ. ಹಂಗೆ ಹರಿಭಕ್ತಿ ತುಂಬಿರಬೇಕು. ಯಾರೆಲ್ಲ ಹರಿಭಕ್ತಿ ತುಂಬಿರ್ತದೋ ಅಂಥವ್ರಿಗೆ ಇದು ರುಚಿಸ್ತಕ್ಕಂಥದ್ದಾಗತ್ತೆ, ಕೇಳಬೇಕು ಅಂತ ಹೇಳಿ ಅನ್ನಿಸ್ತಕ್ಕಂಥದ್ದಾಗತ್ತೆ. ಆದ ಕಾರಣ ಅಂಥವ್ರು ಕೇಳ್ತಾ ಇದ್ರೆ ಏನಾಗ್ತದ್ರಿ ಅಂತಂದರೆ ಭವ ಹುಟ್ಟತಕ್ಕಂಥ ದುಃಖ ಪರಿಹಾರವಾಗಿ ಅವನಿಗೆ ನೆಮ್ಮದಿ ಅನ್ನುವಂಥದ್ದಾಗತ್ತೆ. ಇವತ್ತಿನ ದಿವಸ ಪ್ರಪಂಚದೊಳಗೆ ಎಲ್ಲ ದೊರಕ್ತಾ ಇದೆ, ನೆಮ್ಮದಿ ದೊರಕೋದು ಬಹಳ ಕಷ್ಟ ಆಗಿದೆ. ಶಾಂತಿ ಇಲ್ಲ. ಅದಕ್ಕೇನು ಮಾಡಬೇಕು ಅಂತ ಭಾಳ ಜನ ಕೇಳ್ತಾ ಇದ್ದಾರೆ, ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಯಾವ ಥರದಿಂದ ಶಾಂತಿ ಸುಲಭವಾಗಿರ್ತಕ್ಕಂಥ ಕೈ ಒಳಗೆ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹೋದರು ಅಂತಂದ ಹಾಗೆ ಒಳ್ಳೆ ಸುಖವಾಗಿರ್ತಕ್ಕಂಥ ತಿಳಿದವರ, ಅದಕ್ಕೆ ಇವರು ಹೇಳ್ತಾರೆ, ಯಾರು ತಿಳಿಯದಿದ್ದರೆ ನೀನು ತಿಳಿದವರ ಬಳಿಯಲ್ಲಿ ಮಿಳಿತನಾಗಿ ಹೋಗಿ ತಿಳಿದುಕೊಳ್ಳು. ಚಂದ ತೆಳೆದಂಥವ್ರ ಹತ್ರ ಹೋಗಿ ನಾವು ಕೂತ್ಕೊಂಡು ಬಿಟ್ಟು ಭಗವಂತನ ಕಥಾ ಶ್ರವಣ ಅನ್ನುವಂಥದ್ದು ಮಾಡಿದರೆ ನಮ್ಮ ದುಃಖ ಅನ್ನುವಂಥದ್ದು ಪರಿಹಾರವಾಗತ್ತೆ, ಶಾಂತಿ ಅನ್ನುವಂಥದ್ದು ನಮಗೆ ಉಂಟಾಗತಕ್ಕಂಥದ್ದು. ಅದಕ್ಕೆ ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳು ಇಹಪರಂಗಳಲ್ಲಿತ್ತು ಸಲಹೋದು ಅಂದರು. ಭಗವಂತನ ಕಥಾ ಶ್ರವಣ ಅನ್ನುವಂಥದ್ದು ನೋಡ್ರಿ, ಎಂಥ ಭೋಗಗಳು ಬೇಕಾದರೂ ಕೂಡ, ಎಂಥ ಸುಖವನ್ನಾದರೂ ಕೂಡ ಇಹಪರದಲ್ಲಿ ನಮಗೆ ಕೊಟ್ಟು ಕಾಪಾಡ್ತದ ಅಂಥೇಳಿ ಹೇಳ್ತಾರೆ. ಇದಕ್ಕೆ ಅನೇಕ ದೃಷ್ಟಾಂತಗಳನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ವ್ಯಾಖ್ಯಾನಕಾರರು. ಸದ್ಯಕ್ಕೆ ನಾವು ರಾಮನವರಾತ್ರಿಗಳನ್ನು ಮಾಡಿಕೊಳ್ತಾ ಇದ್ದೇವೆ. ಆದ ಕಾರಣ ಇಂಥ ರಾಮನವರಾತ್ರಿ ಒಳಗೆ ರಾಮಾಯಣ ಕಥಾ ಕೇಳೋಣದ್ರಿಂದ ನಮಗೆ ಐಹಿಕ ಆಮುಷ್ಮಿಕ ಫಲ ಹೆಂಗೆ ದೊರಕತ್ತೆ ಅನ್ನುವಂಥದ್ದು ರಾಮಾಯಣದೊಳಗೆ ಬರತಕ್ಕಂಥ ಇದು ಕಿಷ್ಕಿಂಧ ಕಾಂಡದೊಳಗೆ ಬರತಕ್ಕಂಥ ಒಂದು ಕಥಾ ಭಾಗವನ್ನು ನಾವು ನೋಡೋಣಂತ. ರಾಮದೇವರು ಲಕ್ಷ್ಮಣನಿಂದ ಒಡಗೂಡಿ ಬರ್ತಾ ಇರತಕ್ಕಂಥವರಾಗಿದ್ದಾರೆ. ಹನುಮಂತ ದೇವರನ್ನು ನೋಡಿದರು, ಸುಗ್ರೀವನ ಸಖ್ಯವನ್ನು ಮಾಡಿದ ಮೇಲಕ್ಕೆ ಇನ್ನು ವಾಲಿ ಸಂಹಾರ ಆಯಿತು. ವಾಲಿ ಸಂಹಾರ ಆದ ಮೇಲಕ್ಕೆ ವಾಲಿ ಕಿಷ್ಕಿಂಧ ಪಟ್ಟಾಭಿಷೇಕ ಆಯಿತು. ಅದರ ನಂತರ 4 ದಿಕ್ಕಿನಲ್ಲಿರ್ತಕ್ಕಂಥ ಲಕ್ಷಾಂತರ ಕಪಿಗಳನ್ನು ಕರೆಸಿರ್ತಕ್ಕಂಥವನಾಗಿದ್ದಾನೆ ಯಾರು? ಸುಗ್ರೀವ. ಕರೆಸಿಬಿಟ್ಟು 1 ತಿಂಗಳ ಅವಧಿಯನ್ನು ಕೊಟ್ಟಿದ್ದೇನೆ, ಈ 1 ತಿಂಗಳ ಅವಧಿಯೊಳಗೆ ನೀವು ಸೀತಾನ್ವೇಷಣವನ್ನು ಸೀತಾದೇವಿಯನ್ನು ನೋಡಿಕೊಂಡು ಬರಬೇಕು, ಇಲ್ಲದಾಗ ಹೋದರೆ ನಿಮಗೆಲ್ಲ ಕೂಡ ಮರಣ ಶಿಕ್ಷೆ ಅಂದ. ಅದಕ್ಕೆ ಸುಗ್ರೀವ ಆಜ್ಞೆ ಅಂತಾರೆ. ಇವತ್ತು ಕೂಡ ಯಾರಾದರೂ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಇದ್ದಾನೆ ಅಂತಂದರೆ ಸುಗ್ರೀವರೇ ಅಂತಂತಾರೆ. ಅಂದರೆ ಸುಗ್ರೀವ ಏನು ಶಿಕ್ಷೆ ಮಾಡ್ತಾನಂದ್ರೆ ಅಷ್ಟು ಭಯಂಕರವಾಗಿರ್ತದೆ. ಸರಿ ಅಂತ ಹೇಳಿ 4 ದಿಕ್ಕಿ ಕೂಡ 4 ಕಪಿಗಳೆಲ್ಲ ಕೂಡ ಗುಂಪಾಗಿ ಹೋಗಿರ್ತಕ್ಕಂಥವರಾದರು. ಅದರೊಳಗೆ ದಕ್ಷಿಣ ದಿಕ್ಕಿಗೆ ಅಂಗದನ ಆಧ್ವರ್ಯದೊಳಗೆ ನಳ, ನೀಳ, ಜಾಂಬವಂತ, ಹನುಮಂತ ಎಲ್ಲರೂ ಕೂಡ ಇವರು ಕೂಡ ಸಂಖ್ಯಾಕ ಕಪಿಗಳು ಬಂದಿರತಕ್ಕಂಥವರಾಗಿದ್ದಾರೆ. ಬಂದು ಎಲ್ಲ ಕಡೆ ಕೂಡ ಹುಡುಕ್ತಾ ಇದ್ದಾರೆ. ಹೋದವರೆಲ್ಲ ತಿಂಗಳು ಒಳಗಾಗಿ ತಿಂಗಳು ಪೂರ್ತಿ ಆಗೋದ್ರೊಳಗೆ ಎಲ್ಲಿ ದೊರಕಿಲ್ಲ ಅಂತ ಹೇಳಿ ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ ಹೋದವರು ಬಂದುಬಿಟ್ರು. ಇನ್ನು ದಕ್ಷಿಣ ದಿಕ್ಕಿಗೆ ಬಂದವರು ಬಂದಿಲ್ಲ. ಎಲ್ಲ ಕಡೆಯೂ ಹುಡುಕ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಕೂಡ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧ ಅಂತ ಹೇಳಿ ಹಂಗೆ ಭಗವಂತನ ಒಂದು ಲೀಲಾನುಸಾರವಾಗಿ ಹನುಮಂತ ದೇವರು ಕೂಡ ಹುಡುಕಿದಂತೆ ನಟನೆ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತು ಎಲ್ಲಿದ್ದಾಳೆ ಸೀತಾದೇವಿ ಅನ್ನುವಂಥದ್ದು. ಆದರೆ ಭಗವಂತನ ಒಂದು ಲೀಲೆ ಆ ಪ್ರಕಾರವಾಗಿ ತಿರುಗ್ತಾ ಇದ್ದಾರೆ, ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಕೂಡ ಸೀತಾದೇವಿ ತಿಂಗಳು ಪೂರ್ತಿ ಆಗೋಯ್ತು, ಕಾಣಿಸಲೇ ಇಲ್ಲ. ಏನು ಮಾಡಬೇಕೀಗ? ಇಲ್ಲ ಅಂತ ಹೇಳಿ ನೋಡ್ರಿ, ಅವರು ಎಷ್ಟು ಪವಿತ್ರವಾದಂಥ ಭಾವನೆ. ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಇಲ್ಲ ಅಂತ ಹೇಳಿಬಿಟ್ರೆ ಸುಗ್ರೀವ ನಮ್ಮನ್ನು ಕೊಲ್ತಾನೆ, ಕೊಂದರೂ ಪರವಾಗಿಲ್ಲ, ಎಂದಾದರೂ ಸಾಯಬೇಕಾಗಿದ್ದೆ. ಆದರೆ ಇಲ್ಲ ಸೀತಾ ಅನ್ನುವಂಥ ಮಾತಿಗೆ ರಾಮ ಅಯ್ಯೋ ನನ್ನ ಸೀತೆ ಇಲ್ಲದ ಮೇಲೆ ನನ್ನ ಜೀವನ ಯಾಕೆ ಅಂತ ಸಾಯ್ತಾನೆ. ಅದು ಗೊತ್ತಾದ ಕೂಡಲೇ ಲಕ್ಷ್ಮಣ ಸಾಯ್ತಾನೆ. ರಾಮಲಕ್ಷ್ಮಣರು ಬರ್ತಾರೆ ಅಂತ ಎಷ್ಟೋ ಎದುರು ನೋಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಭರತ ಶತ್ರುಘ್ನರು ಇಬ್ಬರೂ ಕೂಡ ನಂದಿಗ್ರಾಮದೊಳಗೆ ಅವರು ಸಾಯ್ತಾರೆ.
ಅದರ ಅನಂತರ ಇದು ಗೊತ್ತಾದ ಕೂಡಲೇ ಕೌಸಲ್ಯ, ಸುಮಿತ್ರ, ಕೈಕೇಯಿ 3 ಜನ ಸಾಯ್ತಾರೆ. ಇದು ಗೊತ್ತಾದರೆ ಇಡೀ ಅಯೋಧ್ಯೆ ಎಲ್ಲ ಹಾಳಾಗ್ತದೆ, ಸಾಮ್ರಾಜ್ಯದೊಳಗಿರ್ತಕ್ಕಂಥವ್ರು ಎಲ್ಲರೂ ಹಾಳಾಗ್ತಾರೆ. ಹಿಂಗೆ ಒಂದು ಸೀತೆ ಇಲ್ಲ ಅನ್ನುವಂಥ ಮಾತಿಗೆ ಎಷ್ಟು ಜನ ನಷ್ಟ, ಆಸ್ತಿ ನಷ್ಟ ಜರುಗತಕ್ಕಂಥದ್ದಾಗತ್ತೆ. ಅದಕ್ಕೆ ನಾವು ಯಾರೂ ಹೋಗೋದು ಬೇಡ, ಎಲ್ಲಿಗೆ ಹೋಗೋದು ಬೇಡ, ನಾವೆಲ್ಲರೂ ಕೂಡ ಇಲ್ಲೇ ಇದ್ದುಬಿಡೋಣ. ಇದ್ದುಬಿಟ್ಟು ಒಂದು ಪ್ರಾಯೋಪವೇಶ ಮಾಡಿಕೊಂಡು ಇಲ್ಲೇ ಇದ್ದುಬಿಟ್ರೆ ವಿನಾಶೇ ಬಹವೋ ದೋಷಾನ್ ಜೀವನ್ ಭದ್ರಾಣಿ ಪಶ್ಯತಿ ಅಂತೇಳಿ, ಬದುಕಿದ್ದರೆ ಎಂದಿಗಾದರೂ ಸುಖವನ್ನು ಪಡೆಯಬಹುದು. ಆದ ಕಾರಣವಾಗಿ ಎಂದೊಂದು ದಿವಸ ಸೀತಾದೇವಿ ದೊರಕಿದರೆ ಹೋಗಿ ರಾಮದೇವರಿಗೆ ತಿಳಿಸೋಣ ಅಂತಂದುಕೊಂಡು ಪಾಪ ಎಲ್ಲರೂ ಕೂಡ ಆ ಅರಣ್ಯದೊಳಗೆ ಸಂಚಾರ ಮಾಡ್ತಾ ಇದ್ದಾರೆ. ಮಾಡ್ತಾ ಇರೋ ಕಾಲ 1 ತಿಂಗಳಿಂದ ನೋಡ್ರಿ ಅವರ ಅಮ್ಮನವರ ದರ್ಶನ ಆಗಬೇಕು, ರಾಮದೇವರಿಗೆ ಕ್ಷೇಮವಾರ್ತೆಯನ್ನು ತಿಳಿಸಬೇಕು, ತಿಳಿಸಿದ ಮೇಲಕ್ಕೆ ನಾವು ಪಾರಣಿ ಮಾಡಬೇಕು ಅಂತ ಹೇಳಿ ಒಂದು ಹನಿ ನೀರು ಮುಟ್ಟಿಲ್ಲ. ಅದಕ್ಕೆ ಕಪಿವಾರಿದಿ ದಾಟುನ ಕಲಿಕಿರೋಟ ಗಟ್ಟುನ ಅಪರಾಧಿ ತ್ಯಾಗರಾಜು ಆನಂದಮು ತೆಚ್ಚುನ ಅಂತ ತ್ಯಾಗರಾಜರು ಭಾಳ ಹೇಳ್ತಾರೆ. ಒಂದು ಕಪಿಗಳು ಅಂದರೆ ಚಪಲಚಿತ್ತರಾಗಿರ್ತಕ್ಕಂಥವ್ರು, ಎಲ್ಲನ್ನ ಒಂದು ಶೇಂಗಾನೋ ಅಥವಾ ಕೊಬ್ಬರಿ ಒಣ ಹಾಕಿದರೆ ನಿರ್ದಾಕ್ಷಿಣ್ಯವಾಗಿ ಬಂದು ತೊಗೊಂಡು ತಿನ್ನತಕ್ಕಂಥವ್ರು, ಹಣ್ಣು ಹಂಪಲು ಕಾಣಿಸಿದರೆ ಅಂಥ ಕಪಿಗಳು ರಾಮದೇವರ ಸೇವೆ ಪೂರ್ತಿ ಆಗೋವರೆಗೂ ಒಂದು ಹನಿ ನೀರು ಕುಡಿಯಬಾರದು ಅಂತ 1 ತಿಂಗಳಿಂದ ಉಪವಾಸಿದ್ದಾರಂತೆ. ಎಂಥ ಭಕ್ತಿ ನೋಡ್ರಿ ಅವ್ರದ್ದು. ಈ ಪ್ರಕಾರವಾಗಿ ಭಕ್ತಿಯನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. 1 ತಿಂಗಳಾಯಿತು, ಎಲ್ಲಿ ಕೂಡ ಸೀತಾ ಸಂದರ್ಶನ ಅನ್ನುವಂಥದ್ದಾಗಿಲ್ಲ. ಈಗ ಬರ್ತಾ ಇರೋ ಕಾಲ ಒಂದು ಕಡೆಗೆ ಒಂದು ಗುಹಾ ಕಾಣಿಸ್ತು. ಏನೋ ಈ ಗುಹಾ ಇದರೊಳಗಾದರೂ ನೋಡೋಣ ಅಂತ ಹೇಳಿ ಎಲ್ಲರೂ ಆ ಗುಹಾದೊಳಗೆ ಮೊದಲೆಲ್ಲ ಬರೀ ಕತ್ತಲೆ ಇತ್ತು. ಅದರ ನಂತರ ಒಳಗೆ ಬಂದಂಗೆಲ್ಲ ಒಂದು ಕೃತ್ರಿಮವಾಗಿರ್ತಕ್ಕಂಥ ಬೆಳದಿಂಗಳು, ಅಲ್ಲಿ ಯಾವಾಗೂ ಕೂಡ ಬೆಳದಿಂಗಳು ಇದ್ದೇ ಇರ್ತದೆ. ಸೂರ್ಯಾಸ್ತಮಯ ಚಂದ್ರಾಸ್ತಮಯ ಅನ್ನುವಂಥದ್ದೆಲ್ಲ ಸಹಜವಾದಂಥ ಕೃತ್ರಿಮ ಬೆಳದಿಂಗಳು. ಆ ಮಧ್ಯದೊಳಗೆ ಒಂದು ಸರೋವರ, ಆ ಸರೋವರದೊಳಗೆ ನೀರು ಹೆಂಗಿದ್ದಾರೆ ಅಂತಂದ್ರೆ ತಿಳಿ ನೀರು, ನಮ್ಮ ಮುಖ ಕಾಣಿಸ್ತದೆ. ಇಲ್ಲ ಒಂದು ಯಾವುದಾದ್ರೂ ಒಂದು ಬಿಳ್ಳಿ ಹಾಕಿದರೆ, ರೂಪಾಯಿ ಬಿಳ್ಳಿ ಹಾಕಿದರೆ ಅದು ಕಾಣಿಸ್ತದೆ, ಅಂತಹ ಕನ್ನಡಿ ಇದ್ದ ಹಾಗಿದೆ ನೀರು. ಆ ಒಂದು ತೀರದಲ್ಲಿ ವಿಶೇಷವಾದಂಥ ಹಣ್ಣಿನ ಗಿಡಗಳು ಇರತಕ್ಕಂಥದ್ದಾಗಿದೆ. ಸಾಕಷ್ಟು ಗಿಡಗಳು, ಒಂದು ಕಲ್ಪವೃಕ್ಷ ಅಲ್ಲ, ಅನೇಕ ಕಲ್ಪವೃಕ್ಷಗಳಿರ್ತಕ್ಕಂಥದ್ದಾಗಿದೆ. ಆ ಗಿಡಗಳಿಗೆ ಬೇಕಾದಷ್ಟು ಹಣ್ಣು ಹಂಪಲು ಬಿಟ್ಟಿರ್ತಕ್ಕಂಥದ್ದಾಗಿದೆ. ಅದನ್ನು ನೋಡಿದ ಮೇಲಕ್ಕೆ ಇವಕ್ಕೆ ಹಸಿವೆ ಆಯಿತು ಈ ಕಪಿಗಳಿಗೆ. ಒಂದು ಹನುಮಂತ ದೇವರು ಬಿಟ್ಟು ಮಿಗತಾದವರೆಲ್ಲ ಕೂಡ ಹಣ್ಣುಗಳನ್ನು ತಿಂದ ಮೇಲಕ್ಕೆ ಅವರಂದರು, ಈ ಒಳಗೆ ಈ ಗುಹದೊಳಗೆ ಬರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಬ್ರಹ್ಮದೇವರಿಗೆ ಕೂಡ ಸಾಧ್ಯ ಇಲ್ಲ. ಆದ ಕಾರಣ ನಾವು ಈ ಒಳಗೆ ಇದ್ದುಬಿಡೋಣ, ಬರ್ತಾರ ಅಂದ್ಕೊಂಡು ಅವರು ಅಲ್ಲಿ ಎದುರು ನೋಡ್ತಾ ಇರ್ತಾರೆ, ಅವರು ಕಾಲಕ್ಷೇಪ ಮಾಡ್ತಿರ್ತಾರೆ. ನಾವು ಹಾಂತೆ ಇಲ್ಲಿ ಸುಗ್ರೀವು ಬರೋದಿಲ್ಲ, ನಮ್ಮನ್ನು ಕೊಲ್ಲೋದಿಲ್ಲ, ಸುಖವಾಗಿ ಇದ್ದು ಬಿಡೋಣ ಅಂತ ಒಳಗೆ ಎಲ್ಲರೂ ಮಾತಾಡಿದರು. ಅದರೊಳಗೆ ಇದ್ದ ಯಾರು, ಈ ಒಂದು ಸುರಲೀಲ ಅನ್ನುವಂಥ ಕಪಿ, ಆ ಪಾಪವನ್ನು ಮಾಡಿದ್ದೇ ಏಸು ಜನ್ಮದ ಪಾಪರಾಶಿ ಬಂದೊದಗಿತು ಅಂತ ಹೇಳಿ ವಿಜಯದಾಸರು ಹೇಳೋದು ಅದೇ. ನಾನು ಅಲ್ಲಿ ಮಾಡಿರ್ತಕ್ಕಂಥ ಮಾತು ಇದು ಅಂತ ಹೇಳಿ ಹೇಳ್ತಾರೆ ಅವರು. ಆದ ಕಾರಣ ಸುರಲೀಲ ಅನ್ನುವಂಥ ಕಪಿ ಈ ಕಪಿಗಳೊಳಗೆ ತಾನೂ ಒಬ್ಬನಿದ್ದ ಅಂತ ಹೇಳಿ ಈ ರೀತಿಯಾಗಿ ಮಾತಾಡೋ ಕಾಲಕ್ಕೆ ಒಂದು ದೊಡ್ಡ ಸಿಡ್ಲು ಬಿದ್ದಂಥ ಶಬ್ದವು ಬಂತು ಆ ಗುಹಾದೊಳಗೆ. ಏನು ಈ ಸಿಡ್ಲು ಶಬ್ದ ಅಂತ ಹೇಳಿ ಎಲ್ಲರೂ ಭಯಪಟ್ಟು ನೋಡೋ ಕಾಲಕ್ಕೆ ಅಲ್ಲಿ ಒಬ್ಬ ಅಬಲೆ, ಒಬ್ಬ ಸಣ್ಣ ಆಕಿ ಪ್ರತ್ಯಕ್ಷ ಆಗಿರ್ತಕ್ಕಂಥವಳಾದಲು. ನೋಡಲಿಕ್ಕೆ ಒಳ್ಳೆ ಪೂಜನೀಯಳಾಗಿ ಕಾಣಿಸ್ತಾ ಇದ್ದಾಳೆ. ಆಕೆ ಹೆಸರು ಸ್ವಯಂಪ್ರಭಾ ಅಂತ ಹೇಳಿ. ಯಾರಮ್ಮ ನೀನು ಅಂತ ಕೇಳಿದರು. ನನ್ನ ಹೆಸರು ಸ್ವಯಂಪ್ರಭಾ, ನಾನು ತಪಸ್ಸು ಮಾಡ್ತಾ ಇದ್ದೇನೆ ಇಲ್ಲಿ ಒಳಗೆ. ನೀವೆಲ್ಲರೂ ಕೂಡ ರಾಮಭಕ್ತರಾಗಿದ್ದೀರಿ, ಸೀತಾನ್ವೇಷಣಕ್ಕಾಗಿ ನೀವೆಲ್ಲರೂ ಬಂದಿರತಕ್ಕಂಥವರಾಗಿದ್ದೀರಿ. ನಿಮಗೆಲ್ಲ ಒಂದಿಷ್ಟು ಆತಿಥ್ಯವನ್ನು ಕೊಟ್ಟರೆ ನನಗೆ ಪುಣ್ಯ ಬರ್ತದ ಅನ್ನುವಂಥ ದೃಷ್ಟಿಯಿಂದ ಈ ಒಳಗೆ ಬ್ರಹ್ಮದೇವರಿಗೆ ಕೂಡ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಈ ಒಂದು ಗುಹಾದೊಳಗೆ ನಿಮಗೆ ಪ್ರವೇಶವನ್ನು ಕೊಟ್ಟಿದ್ದೇನೆ, ನೀವು ಬಂದಿದ್ದೀರಿ, ನೀವೆಲ್ಲರೂ ಕೂಡ ಅಲ್ಲಿಂದ ಈ ಆಹಾರವನ್ನು ಸ್ವೀಕಾರ ಮಾಡಿದ್ದೀರಿ. ಆ ಸ್ವಯಂಪ್ರಭಾ ಅವರಿಗೆಲ್ಲ ಆತಿಥ್ಯವನ್ನು ಕೊಟ್ಟಳು. ಅದರ ಅನಂತರ ಅವರಂದರು, ನಾವು ಹೇಗೆ ಹೊರಗೆ ಹೋಗೋದು, ಬರೋದೇನೋ ಒಳಗೆ ಬಂದಿದ್ದೇವೆ, ಹೊರಗೆ ಹೋಗಲಿಕ್ಕೆ ನಮ್ಮ ಮಾರ್ಗ ಕಾಣಿಸ್ತಾ ಇಲ್ಲ ಅಂದರು. ಆಗ ಆಕೆ ತನ್ನ ಒಂದು ಯೋಗ ಶಕ್ತಿಯಿಂದ ಆ ಒಂದು ಕಪಿಗಳೆಲ್ಲರಿಗೂ ಹೇಳಿದ್ರು, ನೀವೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಳ್ರಿ ಅಂತ ಹೇಳಿ. ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು. ಆ ಸ್ವಯಂಪ್ರಭಾ ತನ್ನ ಒಂದು ಯೋಗ ಶಕ್ತಿಯಿಂದ ಅವರೆಲ್ಲರನ್ನೂ ಕೂಡ ದಕ್ಷಿಣ ಸಮುದ್ರ ತೀರಕ್ಕೆ ಸೇರಿಸಿರ್ತಕ್ಕಂಥವಳಾದಳು. ಕಣ್ಣು ತೆರೆದು ನೋಡಿದರು, ಎಲ್ಲ ದಕ್ಷಿಣ ಸಮುದ್ರ ತೀರದೊಳಗೆ ಸಮಸ್ತ ಕಪಿಗಳು ಇದ್ದಾರೆ. ಅದಕ್ಕೆ ಅಬಲ ಸ್ವಯಂಪ್ರಭಕ್ಕೂ ಅತುಲ ಪದವಿ ನಿಚ್ಚುನ ಅಂತ ತ್ಯಾಗರಾಜರು ಕೂಡ ಬಹಳ ಚೆಂದಾಗಿ ಸ್ವಯಂಪ್ರಭಾನ
ಪ್ರಶಂಸನೆ ಮಾಡ್ತಕ್ಕಂಥವ್ರಾಗ್ತಾರೆ. ಅಪ್ಪ ರಾಮ ಭಕ್ತಿ ಎಂತೋ ಗೊಪ್ಪರ ಅಂತ ಹೇಳಿ ತ್ಯಾಗರಾಜರ ಒಂದು ಕೃತಿ ಒಳಗೆ. ಈ ಸರಿ ದಕ್ಷಿಣ ಸಮುದ್ರ ತೀರಕ್ಕೆ ಬಂದರು ಎಲ್ಲರೂ. ಇನ್ನು ಮುಂದೆ ಏನು ಗತಿ? ತಿಂಗಳಾಗಿ ಹೋಗಿಬಿಟ್ಟಿದೆ, ಸೀತಾದೇವಿ ಕಾಣಿಸಲಿಲ್ಲ. ಈಗ ಇಲ್ಲ ಅಂಥೇಳಿ ಹೇಳುವುದು ಹೇಗೆ? ಈ ಒಂದು ಅವರ ಆ ಸಮಸ್ಯೆದೊಳಗೆ ಎಲ್ಲರೂ ಸುಮ್ಮನೆ ವ್ಯರ್ಥ ಕಾಲಕ್ಷೇಪ ಮಾಡಬಾರ್ದು. ಈಗ ನಾವು ಹೇಳಿದವಲ್ಲ, ಒಂದು ಕ್ಷಣವೂ ಕೂಡ ಭಗವಂತನ ಕಥಾ ಕಾಲಕ್ಷೇಪ ಅನ್ನುವಂಥದ್ದು ಇಲ್ಲದೇ ಇರಬಾರ್ದು, ವ್ಯರ್ಥ ಕಾಲಕ್ಷೇಪವನ್ನು ಮಾಡಬಾರ್ದು. ಅದಕ್ಕಾಗಿ ಯಾವುದಾದರೂ ಒಂದು ಭಗವಂತನ ಕಥಾ ಹೇಳಬೇಕು. ಸದ್ಯಕ್ಕೆ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಯಾವುದು? ರಾಮಕಥಾ. ಶೃಣ್ವನ್ ರಾಮಾಯಣಂ ಭಕ್ತ ಯಃಪಾದಂ ಪದಮೇವ ಸಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣಿ ಪೂಜಿತೆ ಅಂತೇಳಿ. ಆದ ಕಾರಣ ಅಂಥ ರಾಮಾಯಣ ಕಥಾ ಹೇಳೋಣ ಅಂತ ಹೇಳಿ ಎಲ್ಲ ಕವಿಗಳೆಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಅದರೊಳಗೆ ಒಬ್ಬ ಹಿರಿಯ ರಾಮಕಥಾ ಹೇಳಲಿಕ್ಕೆ ಶುರು ಮಾಡಿದ. ಅಯೋಧ್ಯ ನಾಮನಗರಿ ತತ್ರಾಸಿ ಲೋಕ ವಿಸ್ತೃತ ಮನುನ ಮಾನವೇಂದ್ರೇಣ ಯಾಪುರಿ ನಿರ್ಮಿತ ಸ್ವಯ ಅಂತ ಶುರು ಮಾಡಿದೆ. ನಾ ಕುಂಡಲಿ ನಾ ಮಕುಟಿ ನಾ ಸುಕ್ವಿ ನಾಲ್ಪ ಭೋಗವಾನ್. ಹಿಂಗೆ ರಾಮಕಥಾ ಹೇಳ್ಕೊಳ್ತಾ ಬರ್ತಾ ರಾಮನ ವರ್ಣನ ಇಕ್ಷ್ವಾಕು ವಂಶಪ್ರಭುವೋ ರಾಮೋ ನಾಮ ಜನೈಸ್ತೃತಃ ನಿಯತ ಆತ್ಮ ಮಹಾವೀರ್ಯೋ ಕಂಬುಗ್ರೀವೋ ಮಹಾಹನು ಮಹಾರಸ್ಕೋ ಮಹೇಶ್ವಾಸೋ ಗೂಢ ಜತ್ರುವರೀಂದ್ರ ಬ್ರಹ್ಮಾಂಡವಾಗಿ ಏನು ಒಂದು ಪ್ರವಾಹ ಅನ್ನುವಂಥ ರಾಮಕಥಾ ಪ್ರವಾಹ ಅನ್ನುವಂಥದ್ದು ವಾಹಿನಿ ಬರ್ತಾ ಇರತಕ್ಕಂಥದ್ದಾಗಿದೆ. ಎಲ್ಲರೂ ಕೂಡ ಭಕ್ತಿಯಿಂದ ಕೂತ್ಕೊಂಡು ಶ್ರವಣ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಕಾಲ ಕಾಲಕ್ಕೆ ಹರಿಕಥಾ ಶ್ರವಣ ಗುರುಗಳ ಮುಖದಿಂದ ಕೇಳಿದ್ದೇ ಕೇಳುತ್ತಾ ಪೇಳುತ್ತಾ ಮನನ ಮಾಡುತ್ತಾ ಕೇಳಿದಂತೆ ಧ್ಯಾನವ ಮಾಡುತ್ತಾ ಮೇಲಾಗಿ ಅನುಭವಕ್ಕೆ ಬಂದದಗುವ ತನಕ ಭ್ರಾಂತಿ ಬಿಡದು ಭಾಗ್ಯಪುರುಷನೇ ಅಂತಾರೆ ಗೋಪಾಲದಾಸರು. ಅಂಥ ಅದರೊಳಗೆ ರಾಮಕಥಾ ಕೇಳಬೇಕಾ? ಯಾರ ಬಾಯಿಂದ ಬಂದರೂ ರಾಮಕಥಾ ಬಹುಮಧುರವಾಗಿರ್ತಕ್ಕಂಥದ್ದು. ಭರ್ಜನಂ ಭವಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಂ ಯಮದೂತಾನಾಂ ರಾಮರಾಮೇತಿ ಗರ್ಜನಂ. ಅಂಥ ರಾಮಕಥಾ ಹೇಳ್ತಾ ಇದ್ದಾರೆ. ಎಲ್ಲರೂ ಮೈಮರೆತು ಕೇಳ್ತಾ ಇದ್ದಾರೆ. ನೋಡ್ರಿ ಏನಾಯಿತು ಗೊತ್ತಾ? ಈಗ ಶ್ರವಣ ಮನಕ ಆನಂದ ವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳು ಇಹ ಪರಂಗಳಲ್ಲಿತ್ತು ಸಲಹುವುದು. ಬಹುಶಃ ಯಾಕಂದರೆ ಅನೇಕ ದೃಷ್ಟಾಂತಗಳನ್ನು ಮಹಾಜ್ಞಾನಿಗಳಾದಂಥ ಜಗನ್ನಾಥದಾಸರು ಅನೇಕ ಪುರಾಣಗಳನ್ನೆಲ್ಲ ಕೂಡ ಒಂದು ಕಥಾ ಅಲ್ಲ ಅದನ್ನು ತಮ್ಮ ದೃಷ್ಟಿ ಒಳಗೆ ಇಟ್ಟುಕೊಂಡು ಈ ಸೂತ್ರಪ್ರಾಯವಾಗಿ ಹೇಳ್ತಾರೆ. ಇಹ ಪರಂಗಳಲ್ಲಿತ್ತು ಸಲಹುವುದು ಅಂದರೆ ಇಹದಲ್ಲಿ ನೋಡ್ರಿ ಪ್ರತ್ಯಕ್ಷವಾಗಿ ಏನು ನಡೀತು ಅಲ್ಲಿ. ಇವರೆಲ್ಲರೂ ರಾಮಕಥಾ ಹೇಳ್ತಾ ಇದ್ದಾರೆ. ಭಕ್ತಿ ಶ್ರದ್ಧಾದಿಂದ ಆನಂದದಿಂದ ಪದ್ಮಾಸನಾಸೀನರಾಗಿ ಕೂತುಕೊಂಡು ಭ್ರೂಮಧ್ಯದಲ್ಲಿ ಆ ರಾಮಚಂದ್ರ ದೇವರನ್ನು ನೋಡ್ತಾ ಕೇಳ್ತಾ ಇದ್ದಾರೆ. ಅಲ್ಲಿ ಇಲ್ಲೇ ಅಲ್ಲ, ಪುರಂದರದಾಸರ ಪುರಾಣ ಕೇಳುವಾಗ ಗೃಹದ ಚಿಂತೆ ಅಂತಾರೆ. ಅಂಥ ಗೃಹದ ಚಿಂತೆ ಯಾರಿಗೂ ಇಲ್ಲ. ಆ ರಾಮನ್ನೇ ಕೇಳ್ತಾ ಇಂದ್ರಿಯಾರ್ಥ ಸನ್ನಿಕರ್ಷಣ ರಾಮನ ವರ್ಣನ ಮಾಡ್ತಾ ಇದ್ದಾರೆ. ರಾಮನ ಮೂರ್ತಿ ಒಳಗಣ್ಣಿಂದ ನಾವು ನೋಡ್ತಕ್ಕಂಥವ್ರು ಬೇಕು. ಆ ರೀತಿಯಾಗಿ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ರಸವತ್ತರವಾದಂಥ ರಾಮಕಥಾ, ನವರಸಭರಿತವಾಗಿರ್ತಕ್ಕಂಥ ರಾಮಕಥಾ ಹೇಳ್ತಾ ಇರೋ ಕಾಲಕ್ಕೆ ಬಹುದೂರದಲ್ಲಿ ಒಂದು ಪಕ್ಷಿ ತನ್ನ ರೆಕ್ಕೆಗಳನ್ನು ಹೋಲಾಡಿಸಿಕೊಂಡು ಕೆಳಗೆ ಬಿದ್ದಿತ್ತು. ಅವು ಯಾವುದೋ ಈ ಕಾಗೆ ಗುಬ್ಬಿ ಅಲ್ಲ, ಬಹುದೊಡ್ಡ ಪಕ್ಷಿ. ಅದು ರೆಕ್ಕೆಗಳನ್ನು ಹಾರಿಸಿ ಆಕಾಶದೊಳಗೆ ಹಾರಿದರೆ ಅದರ ಒಂದು ನೆರಳು ಅನ್ನುವಂಥದ್ದು ಸಾವಿರಾರು ಜನರು ಅದರ ಕೆಳಗೆ ಬರ್ಬೋದು. ಅಂಥ ನೆರಳನ್ನು ಕೊಡ್ತಕ್ಕಂಥ ದೊಡ್ಡ ಪಕ್ಷಿ, ಮಹಾಬಲಿಷ್ಠವಾಗಿರ್ತಕ್ಕಂಥ ಪಕ್ಷಿ. ಅದು ಯಾರ್ರಿ ಅಂತಂದರೆ ಗರುಡನ ಸೋದರನಾಗಿರ್ತಕ್ಕಂಥ ಅನೂರ ಅಂತ ಏನಂತೀವಲ್ಲ, ಅರುಣ ಅಂಥೇಳಿ ಅವನ ಮಕ್ಕಳಾಗಿರ್ತಕ್ಕಂಥ ಇಬ್ಬರು, ಜಟಾಯುವು ಸಂಪಾತಿ ಅಂತ ಹೇಳಿ. ಅದರೊಳಗೆ ಜಟಾಯು ವೃತ್ತ ಅಂತ ಇಲ್ಲಿ ನಾವು ನೋಡಿದ್ದೇವೆ. ಸಂಪಾತಿ ಅನ್ನುವಂತಾನೆ ಎರಡು ರೆಕ್ಕೆಗಳನ್ನು ಹೋಲಾಡಿಸ್ಕೊಂಡಿದ್ದಾನೆ. ಮನುಷ್ಯರಿಗೆ ಕಾಲುಗಳೇ ಕೈಗಳೇ ಹೆಂಗೆ ಆಸ್ತಿಯೋ ಪಕ್ಷಿಗಳಿಗೆ ಆ ರೆಕ್ಕೆಗಳು, ಅಂಥ ಎರಡು ರೆಕ್ಕೆಗಳು ಹೋಗಿಬಿಟ್ಟಿದೆ. ಅದರ ಆಹಾರ ಯಾವುದೋ ಸಣ್ಣ ಹಣ್ಣು ಪಣ್ಣು ತಿಂಬೋದಲ್ಲ, ದೊಡ್ಡ ದೊಡ್ಡ ಮೃಗಗಳನ್ನೇ ಅದು ತಿನ್ನತಕ್ಕಂಥದ್ದಾಗತ್ತೆ. ಅಂಥ ದೊಡ್ಡ ಪಕ್ಷಿ ಆ ರೆಕ್ಕೆಗಳನ್ನು ಹೋಲಾಡಿಸಿಕೊಂಡು ಆಹಾರ ಇಲ್ಲದಂತೆ ಅದು ಏನಾಗಿದೆ, ಅನಾಥವಾಗಿ ಬಿದ್ದಿರತಕ್ಕಂಥದ್ದಾಗಿದೆ. ಅಂಥ ಅನಾಥವಾಗಿ ಬಿದ್ದಿರತಕ್ಕಂಥ ಪಕ್ಷಿಗೆ ಕೆಲವು ಋಷಿಗಳು ಆ ಮಾರ್ಗದೊಳಗೆ ಬಂದು ಹೇಳಿದ್ದರು, ನೋಡಪ್ಪ, ನೀನು ಎಂದು ರಾಮಕಥಾಶ್ರವಣವನ್ನು ಮಾಡ್ತೀಯೋ ನಿನ್ನ ರೆಕ್ಕೆಗಳನ್ನು ನೀನು ಹೊಂದತಿ ಅಂತ ಹೇಳಿದ್ರು. ಅದು ಯಾವಾಗೋ ಹೇಳಿದ್ದರು, ಪಾಪ ಅದು ಮರೆತು ಹೋಗಿತ್ತು. ಅದು ಇವತ್ತಿನ ದಿವಸ ಏನಾಗಿದೆ, ಇವರೆಲ್ಲ ಕೂತ್ಕೊಂಡು ರಾಮಕಥಾ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅಷ್ಟು ದೂರದಲ್ಲಿ ಬಿದ್ದಿರತಕ್ಕಂಥ ಸಂಪಾತಿ ಆ ರಾಮಕಥಾವನ್ನು ಕೇಳ್ತಾ ಇದೆ. ಇವರೆಲ್ಲರೂ ಕೂಡ ದೀರ್ಘಕಾಯರು ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಹಸಿವಿ ವಿಪರೀತವಾಗ್ತಾ ಇದೆ. ಆ ಹಸಿವಿ ತಟ್ಟಿಕೊಳ್ಳಾರದು ಹೊಟ್ಟೆ ಬಲು ಕೆಟ್ಟದ್ದು ಅಂತ ಹೇಳಿ ಆ ಹಸಿವಿಗೆ ಇವರೆಲ್ಲ ಕೂತ್ಕೊಂಡಿದ್ದಾರೆ. ಮೆಲ್ಲಕ್ಕೆ ಆ ಉಸಿಗಿನೊಳಗೆ, ಸಮುದ್ರ ತೀರಲ್ಲ, ಆ ಸಮುದ್ರ ತೀರದೊಳಗೆ ಉಸಿಗಿನೊಳಗೆ ಮೆಲ್ಲಗೆ ದೇಕ್ಕೊಂತ ಬಂದುಬಿಟ್ಟು ಒಂದೊಂದರನ್ನು ನುಂಗೋಣ ಅಂತ ಕೆಟ್ಟ ಭಾವನದಿಂದ ಬರ್ತಾ ಇದೆ. ಅರ್ಧ ಹಾದಿಗೆ ಬಂತು. ಅರ್ಧ ಹಾದಿಗೆ ಬರೋ ಕಾಲಕ್ಕೆ ಏನಾಯಿತು, ಇಲ್ಲಿ ಹಿಂಗೆ ಸೀತಾದೇವಿನ ರಾವಣಾಸುರ ಅಪಹರಣ ಮಾಡ್ಕೊಂಡು ಹೋದ. ಅದರ ನಂತರ ಬರೋ ಕಾಲಕ್ಕೆ ಜಟಾಯುವು ರಕ್ತಸಿಕ್ತನಾಗಿ ಬಿದ್ದಿದ್ದ.
ಬಿದ್ದ ಮೇಲಕ್ಕೆ ಆ ರಾವಣ ಸೀತಾಪಹರಣವನ್ನು ಮಾಡಿದ್ದಾನೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಆ ರಾಮದೇವರ ಸನ್ನಿಧಾನದೊಳಗೆ ಆ ಜಟಾಯು ತನ್ನ ಒಂದು ಶರೀರವನ್ನು ಬಿಟ್ಟ. ಆ ಜಟಾಯುವಿಗೆ ಈ ರಾಮಚಂದ್ರ ದೇವರು ತನ್ನ ತಂದೆಗೆ ಕೂಡ ಮಾಡ್ದಂಗಿರತಕ್ಕಂಥ ಒಂದು ಅದೃಷ್ಟವನ್ನು ಅದಕ್ಕೆ ಕೊಟ್ಟು ತನ್ನ ಸ್ವಹಸ್ತದಿಂದ ಅದಕ್ಕೆ ಅಗ್ನಿ ಸಂಸ್ಕಾರವನ್ನು ಮಾಡಿರ್ತಕ್ಕಂಥವನಾಗಿದ್ದಾನೆ ಅಂತೇಳಿ ಹೇಳೋ ಕಾಲಕ್ಕೆ ಈ ಸಂಪಾತಿ ಅಯ್ಯೋ ನನ್ನ ಸೋದರನಾದಂಥ ಜಟಾಯು ಹೋದನ. ಅಷ್ಟೇ ಅಲ್ಲದಂತೆ ಸಾಕ್ಷಾತ್ ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥ ನೃಪತೆ, ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಆಗಿರ್ತಕ್ಕಂಥ ರಾಮಚಂದ್ರ ದೇವರ ಕೈ ಒಳಗೆ ಅದಕ್ಕೆ ಅಂತರ್ಸಂಸ್ಕಾರವಾಯಿತಾ, ಏನು ಅವನು ಪುಣ್ಯಾತ್ಮ ಅಂತ ಹೇಳಿ ಒಂದು ಸಾರಿ ಮನಸಾ ವಂದನವನ್ನು ಮಾಡಿತು. ಇವರೆಲ್ಲ ರಾಮಭಕ್ತರಿದ್ದಾರೆ, ಇವರನ್ನು ತಿನ್ನಬಾರದು ಅಂಥೇಳಿ ಅಲ್ಲಿಂದ ಏನು ಮಾಡಿತದು, ಅಷ್ಟರವರೆಗೂ ಕೂಡ ತಿನ್ನಬೇಕು ಅಂತ ಹೇಳಿ ಬರತಕ್ಕಂತಹದ್ದು ಅಲ್ಲಿಂದ ಭಕ್ತಿಯಿಂದ ರಾಮಕಥಾ ಕೇಳಲಿಕ್ಕೆ ಶುರು ಮಾಡಿತು. ಅಲ್ಲಿಂದ ಭಕ್ತಿಯಿಂದ ರಾಮಕಥಾ, ಅದಕ್ಕೆ ಇದನ್ನೇ ಅಂತಾರೆ ಪುರಂದರದಾಸರು, ಅಣಕದಿಂದಾಗಲಿ ಡಂಬದಿಂದಾಗಲಿ, ಇದ್ದಾಡಾಗಲಿ ಬಿದ್ದಾಡಾಗಲಿ, ತಾಕಿದಾಗಲಿ ತಾಕಿಲ್ಲದಾಗಲಿ, ಮರೆದು ಮತ್ತೊಮ್ಮೆಯಾಗಲಿ, ಆಡುವಾಗಲಿ ನಲಿದಾಡುವಾಗಲಿ, ನೋಡುತ್ತ ನಿಂತು ಮಾತಾಡುವಾಗಲಿ, ಕೇಡುತನದಿಂದ ಕೂಡಿ ಈ ಭವದೊಳು ಮಾಡಿದ ಪಾಪವು ಓಡಿ ಹೋಗುವ ಹಾಗೆ. ಮೊದಲು ದುಷ್ಟಬುದ್ಧಿಯಿಂದೇ ಬರಬೇಕು. ಅರ್ಧ ಕೇಳಿದ ಮೇಲಕ್ಕೆ ನೋಡಿದ ಮೇಲಕ್ಕೆ ಆ ದುಷ್ಟಬುದ್ಧಿ ಅನ್ನುವಂಥದ್ದು ಹೋಗತಕ್ಕಂಥದ್ದಾಗತ್ತೆ. ಇದು ನಮಗೆ ರಾಮಾಯಣ ಕೊಡ್ತಕ್ಕಂಥ ದಿವ್ಯವಾದಂಥ ಸಂದೇಶ ಅಲ್ಲಿಂದ ಬಂತು. ಅಲ್ಲಿಂದ ಅದು ಬಹಳ ಬುದ್ಧಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ, ವಿಶ್ವಾಸಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ಅವರು ಹೇಳತಕ್ಕಂಥ ರಾಮಕಥಾವನ್ನು ಕೇಳಿತು. ಈ ರೀತಿಯಾಗಿ ಆ ಒಂದು ಸೀತಾ ಅನ್ವೇಷಣೆ ಮಾಡ್ತಾ ನಾವು ಬಂದಿರತಕ್ಕಂಥವರಾಗಿ ಇವತ್ತಿನ ದಿವಸ ಈ ಸ್ಥಿತಿ ಒಳಗೆ ನಾವಿದ್ದೇವೆ. ಮುಂದೆ ಭಗವಂತನ ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞನಾದ ಪರಮಾತ್ಮನ ಸಂಕಲ್ಪ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ ಇವರು ಹೇಳ್ತಾ ರಾಮಕಥಾವನ್ನು ಪೂರ್ತಿ ಮಾಡಿದರು. ನೋಡ್ರಿ, ಒಂದು ನಖಸಿಕಾದಿಗಳು ತೆಕ್ಕೊಂಡ್ರೆ ನಮಗೆ ಬರಲಿಕ್ಕೆ ಇಟ್ ವಿಲ್ ಟೇಕ್ ಟೈಮ್, ಒಂದು 10 ದಿವಸ 15 ದಿವಸ ಬರಬೇಕು. ಅಂಥದ್ದು ಆ ರಾಮಕಥಾ ಶ್ರವಣ ಮಾತ್ರದಿಂದ ಅದೇನು ಸಣ್ಣ ಗುಬ್ಬಿ ಅಲ್ಲ, ಅಷ್ಟು ದೊಡ್ಡ ಆ ಸಂಪಾತಿ ಪಕ್ಷಿಗೆ ಚಕ 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 ರೆಕ್ಕೆಗಳು ಬಂತು, ಆಕಾಶಕ್ಕೆ ಹಾರಿತು. ಹಾರಿ ನೋಡ್ರಿ, ನಮಗೆ ಉಪಕಾರ ಮಾಡಿರ್ತಕ್ಕಂಥವ್ರು ಪ್ರತ್ಯುಪಕಾರ ಮಾಡಬೇಕು. ಗುರುಸ್ಥಾನದೊಳಗೆ ಇರತಕ್ಕಂಥವರು, ಒಂದಕ್ಷರವು ಪೇಳಿದವರು ಉರ್ವಿ ಒಳಗೆ ಅವರೇ ಗುರುವಯ್ಯ ಎಂದು ಬಹುಮಾನ ಮಾಡಬೇಕು. ಆದ ಕಾರಣ ಅವ್ರಿಗೆ ಏನು ಬಹುಮಾನ ಮಾಡಬೇಕು? ಸಾರೋದ್ಧಾರದಲ್ಲಿ ವಿಷ್ಣುತೀರ್ಥರು ಬಹಳ ಚೆನ್ನಾಗಿ ಹೇಳ್ತಾರೆ, ಗುರುಗಳ ಮನಸ್ಸಿನೊಳಗೆ ಏನಿದೆಯೋ ಆಂದೋಲನ ಅದನ್ನು ತಿಳ್ಕೊಂಡು ಅದನ್ನು ಪರಿಹಾರ ಮಾಡೋದೇ ಅವರಿಗೆ ನಾವು ಕೊಡ್ತಕ್ಕಂಥ ಶ್ರೇಷ್ಠವಾದ ಗುರುದಕ್ಷಿಣೆ. ನಮಗೆ ಇವರೆಲ್ಲ ಗುರುಗಳಿದ್ದಾರೆ, ರಾಮಕಥಾವನ್ನು ಉಣಿಸಿರತಕ್ಕಂಥವರಾದರು, ತಿರುಗಿ ನನಗೆ ರೆಕ್ಕೆಗಳನ್ನು ಕೊಟ್ಟಿದ್ದಾರೆ. ಇವರಿಗೆ ನಾನು ಕೊಡಬೇಕಾಗಿದ್ದೇನೆ ಕವಡಿ ಕಾಸು ಅಲ್ಲ ಕೊಡಬೇಕಾಗಿದ್ದು. ಇವರ ಮನಸ್ಸಿನೊಳಗೆ ಏನಿದೆ ಸೀತಾನ್ವೇಷಣ, ಸೀತಾದೇವಿ ಕಾಣಿಸಲಿಲ್ಲ, ಏನಾದಲು ಏನು ಕಥೆ. ಈ ಒಂದು ಅಗರಬತ್ತಿ ಯಾವುದು ಧೂಪವನ್ನು ಹಾಕಿದ ಕಾಲ ಹೆಂಗೆ ಹೋಗುತ್ತೆ ನೋಡ್ರಿ, ಆ ಧೂಪ ಅನ್ನುವಂಥದ್ದು ಹಂಗೆ ಈ ಚಿಂತೆ ಅನ್ನುವಂಥ ಇದಕ್ಕೆ ಲಕ್ಷಾಂತರ ಒಂದಕ್ಕೊಂದು ಬರ್ತಕ್ಕಂಥ ವಾಲ್ಮೀಕಿ ರಾಮಾಯಣದೊಳಗೆ ನಾವು ನೋಡಬೇಕು. ಇವೆಲ್ಲ ಕೂಡ ಅಯ್ಯೋ ಆ ರಾವಣ ಹೊತ್ಕೊಂಡು ಹೋಗೋ ಕಾಲಕ್ಕೆ ಏನಾದರೂ ನೀರನ್ನ ಬಿದ್ದುಬಿಟ್ನೋ ಏನೋ, ಏನಾಯಿತೋ ಏನು ಕತೆ, ಈ ರೀತಿಯಾದಂಥ ಅವರು ವಿಚಿತ್ರವಾದ ಆಲೋಚನೆಯನ್ನು ಮಾಡ್ತಾ ಇದ್ದರು. ಅಂಥ ಆಲೋಚನೆ ಮಾಡ್ತಾ ಇರತಕ್ಕಂಥ ಆ ಕಪಿಗಳಿಗೆಲ್ಲ ಕೂಡ ಸಂತೋಷವನ್ನು ಉಂಟು ಮಾಡಲಿಕ್ಕೆ ಆ ಸಂಪಾತಿ ಆಕಾಶಕ್ಕೆ ಹಾರಿತು. ಶತಯೋಜನ ವಿಸ್ತೀರ್ಣವಾದಂಥ ಸಮುದ್ರದ ಆ ಕಡೆ ಇರತಕ್ಕಂಥ ಲಂಬ ಪರ್ವತ, ಆ ತ್ರಿಕೂಟ ಪರ್ವತ, ಅಲ್ಲಿರ್ತಕ್ಕಂಥ ಲಂಕ, ಅನೇಕ ಉಪ್ಪರಿಗಳು ದಾಟಿದ ಮೇಲೆ ಬರತಕ್ಕಂಥ ಅಶೋಕವನ, ಆ ಅಶೋಕವನದೊಳಗೆ ಇರತಕ್ಕಂಥ ಸಿಂಸ್ಪಾ ವೃಕ್ಷ, ಆ ಸಿಂಸ್ಪಾ ವೃಕ್ಷದ ಕೆಳಗಿರತಕ್ಕಂಥ ಸೀತಾದೇವಿಯನ್ನು ನೋಡಿ ಫಲಾನ ಸಿಂಸ್ಪಾ ವೃಕ್ಷದ ಕೆಳಗೆ ಸೀತಾದೇವಿ ಸುಖವಾಗಿದ್ದಾಳೆ ಅಂತೇಳಿ ಹೇಳೋ ಕಾಲಕ್ಕೆ ಒಂದು ಇದೇ ಹೇಳ್ತಾರೆ, ಉಪಮಾನ ಹೇಳ್ತಾರೆ. ಒಂದು 10 ವರ್ಷ ಮಳೆ ಬರದಾಗಿದ್ದರೆ ಭೂಮಿ ಬಿರುಕು ಬಿಟ್ಟು ಹೋಗಿರ್ತದೆ, ಅದರ ಮೇಲೆ 4 ಮಳೆ ಹನಿ ಬಿದ್ದರೆ ಹೆಂಗೆ ಸುಗಂಧ ಅನ್ನುವಂಥದ್ದು ಬರ್ತದೋ ಆ ರೀತಿಯಾದಂಥ ಸುಗಂಧದಿಂದ ಆ ಕಪಿಗಳೆಲ್ಲ ಇದ್ದಾಳೆ ಅಂತ ಹೇಳಿ ಎಗಿರಿ ಇಳಿದು ಧುಮುಕೋದು, ಆಡೋದು, ಕೇಕೆ ಹಾಕೋದು, ಇಂಥ ಕೆಲಸಗಳನ್ನು ಮಾಡಿದರಂತೆ. ಯಾತಕ್ಕೆ ಕಥಾಭಾಗ ಹೇಳೋದೊಳಗೆ ಉದ್ದೇಶ ಇಷ್ಟೇ. ಒಂದು ಪಕ್ಷಿ ಅದು ಮೊದಲು ದುಷ್ಟಬುದ್ಧಿಯಿಂದ ತಿನ್ನಬೇಕು ಅಂತ ಬಂದು ಆಮೇಲೆ ವಿಶ್ವಾಸದಿಂದ ರಾಮಕಥಾವನ್ನು ಕೇಳಿ ಇಹದಲ್ಲೇ ಅದು ರೆಕ್ಕೆಗಳನ್ನು ಪಡೆದದ ಅಂದ ಮೇಲಕ್ಕೆ ಒಂದು ಪಕ್ಷಿ. ಇನ್ನು ಮಾನವರು ನಾವು ಭಕ್ತಿ ಶ್ರದ್ಧಾದಿಂದ ಕೂತ್ಕೊಂಡು ಭಗವಂತನ ಕಥಾ ಶ್ರವಣ ಮಾಡಿದರೆ ಏನು ಫಲ ಬರಲಿಕ್ಕೆ ಇಲ್ಲ ಅಂತ ಪ್ರಶ್ನೆ ಅಷ್ಟೇ, ಇನ್ನೇನೂ ಇಲ್ಲ. ಅದಕ್ಕಾಗಿ ಇದನ್ನು ದೃಷ್ಟಿ ಒಳಗೆ ಇಟ್ಕೊಂಡು, ಯಾಕಂದರೆ ಇದು ರಾಮನವರಾತ್ರಿ ಆಗಿರೋದಿಲ್ಲ, ಬೇಕಾದಷ್ಟು ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತ ಅಂತೆ ರುಕ್ಮಿಣೀದೇವಿ ಕೂಡ ಶ್ರವಣ ಮಹಿಮಾವನ್ನು ಹೇಳಿರ್ತಕ್ಕಂಥ ಶ್ರವಣನ ಕುರಿತು ಬೇಕಾದಷ್ಟು ನಾವು ಉದಾಹರಣೆಗಳನ್ನು ನಾವು ಕೊಡಬಹುದು. ಇಹದಲ್ಲಿ ಸಂಪಾತಿ
ಪರದಲ್ಲಿ ನೋಡ್ರಿ ಯಾರು ಹೊಂದಿದ್ರು ಪರವನ್ನು ಪರೀಕ್ಷಿತ ಮಹಾರಾಜ 7 ದಿವಸಗಳು ಭಾಗವತವನ್ನು ಕೇಳಿ ಮೋಕ್ಷ ಇಹ ಪರ ಎರಡೂ ಹೊಂದಿದವರು ಯಾರ್ರಿ ಅಂತಂದರೆ ಶತಾನಂದರ ಮುಖಾಂತರ ಜನಕ ಮಹಾರಾಜರು ವೆಂಕಟೇಶ ಮಹಾತ್ಮ್ಯವನ್ನು ಶ್ರವಣವನ್ನು ಮಾಡಿ ತದ್ವಾರ ಇಹ ಪರ ಎರಡನ್ನೂ ಹೊಂದಿರತಕ್ಕಂಥವರಾದರು. ಆದ ಕಾರಣ ಇಂಥ ಒಂದು ಶ್ರವಣಕ್ಕೆ ಆ ನವವಿಧ ಭಕ್ತಿ ಒಳಗೆ ಮೊದಲನೇದಾಗಿರ್ತಕ್ಕಂತಹ ಶ್ರವಣಕ್ಕೆ ಇಂಥ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ ಕಾರಣ ಅದಕ್ಕಾಗಿ ಶ್ರವಣ ಮನಕ್ಕೆ ಆನಂದವಿವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳು ಇಹ ಪರಂಗಳಲ್ಲಿತ್ತು ಸಲಹುವುದು, ಭುವನ ಪಾವನ ವಿನಿಪ ಲಕುಮೀಧವನ ಮಂಗಳ ಕಥೆಯು ಯಾರ ನಾಮಸ್ಮರಣೆಯಿಂದ ಈ ಲೋಕಗಳು ಪವಿತ್ರವಾಗಿ ಹೋಗುತ್ತೋ ಅಂತಹ ಪರಮಾತ್ಮನ ಕಥಾ ಅನ್ನುವಂಥದ್ದು ಕಿವಿ ಕೊಟ್ಟಾಲಿಪುದು ಭೂಸುರರು ದಿನ ದಿನದಿ